ಏನ್ ಬಂಗಾರಮ್ಮನವ್ರೆ ನಿಮ್ ಮಗಳಂತೂನುವೆ ಇದ್ದೂರಾಗೆ ನಿಯತ್ತಾಗೆ ಬ್ಯಾರೆ ಮನೆ ಮಾಡ್ಕೊಂಡು ಸೆಟ್ಲ್ ಆಗೋಗ್ಬಿಟ್ಲಂತೆ. ಆ ನೀವೇನಿಯ ಬ್ಯಾರೆ ಮನೆ ಮಾಡ್ಕೊಟ್ಟಿದ್ದು ನಿಮ್ ಜೊತೆ ನಿಯ ಮಗಳು ನೋಳಿಯನ್ನ ಇಟ್ಕೊಂಡಿದ್ರೆ ಏನಾಗದು? ನನ್ನ ಮಗಳು ಯಾಕೆ ಬ್ಯಾರೆ ಮನೆ ಮಾಡ್ಕೊತಾಳೆ? ಅವ್ರ ಮನೆಗೆ ಏನ್ ಬಿದ್ದವಳಲ್ಲ, ನಮ್ಮ ಮನೆಗೆ ಬತ್ತಾಳೆ ಅಂತ ಕಾಯ್ಕೊಂಡು ಕುಂತಿದ್ದೆ. ನಮ್ಮ ಮನೆಗೆ ಬರ್ಲಿಲ್ಲ. ಅಣ್ಣನ ಜೊತೆ ಒತ್ತಿಗೆ ಜೊತೆ ಇತ್ತೀನಿ ಅಂತ ಅಲ್ಲೇ ಬಿದ್ದವಳೆ ಅವ್ರ ಮನೆಗೆ. ನೀ ದೊಡ್ಡದಾಗ ಐತಲ್ಲ ಮನೆ, ಯಾವ್ದೋ ಒಂದ್ ಮೂಲೆಯಾಗ ಇತ್ತಾಳೆ ಅವಳು. ಇನ್ನು ಏನ್ ಮಾಡಕ್ ಆಯ್ತದೆ, ನಮ್ಮ ಮನೆಗೆ ಬತ್ತಾಳೆ ಅನ್ಕೊಂಡೆ. ಒಂದಿನ ಅಮ್ಮನ್ ನೆನಪಾಯ್ತದಲ್ಲ, ಹಮ್ಮಿಕೊಂಡು ಬತ್ತಾಳವಾಗ ಅಮ್ಮ 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 ಅನ್ಕೊಂಡು ಅಲ್ಲಿ ಗಂಟ ಎಲ್ಲಿ ಬತ್ತಾಳ ತಗ. ಅವಳಿಗೆ ಗೆಪ್ತಿಗೆ ಬರ್ಬೇಕು ಅವಳಿಗೆ. ಅಲ್ಲಿ ಗಂಟ ಬರಕಿಲ್ಲ ಅವಳಂತೂ. ನಮ್ಮ ಮನೆ ಬರ್ಕದಾಗೋ ಬುಡತಾಗಿ ಎಲ್ಲ ಇಂಥವೇನಿಯ ಬರ್ತಿರೋದು. ಹೆಂಗೋ ಮನೆಯೊಳಗಿನ ಮಾಡ್ಕೊಂಡವಳಲ್ಲ ನನ್ನ ಸೊಸೆ, ಅದೇನಿಯ ನನ್ನ ಪುಣ್ಯ ಆತಾಗೆ. ಹೆಂಗೋ ಎಲ್ಲೋ ಅಂತ ಒಳಗಡೆನೆ ಮನೆ ಒಳಗಡೆನೆ ಸಂದಕವಳಲ್ಲ ಸಾಕಾತಾಗೆ. ಹೊತ್ತಿಗೆ ಹಂಗೇನಿ ಅವಳು ನಾದ್ನಿ ಸಂದಕವ್ರಲ್ಲ, ಇನ್ನೇನು ಬೇಕು ತಗ. ನಾನು ಅದಕ್ಕೆ ಯಾರು ಸವಸಕ್ಕೂ ಹೋಗ್ದಿದ್ದಂಗೆ ನಾನು ಪಾಡೋದು ನಾನು ಮುಚ್ಕೊಂಡು ನಮ್ಮ ಮನೆಯಾಗ ನಾನು ಇದೀನಿ ಬೇಯಿಸ್ಕೊಂಡು ತಿನ್ಕೊಂಡು. ಇವನಿ ಇನ್ನೇನು ಮಾಡೋದು? ಇದು ಯಾಕಕ್ಕ ಹಿಂಗೆ ಸುಳ್ಳು ಹೇಳ್ತಿಗೆ? ಕ್ಯಾಂಪೈ ಮಾಸ್ಟ್ರು ಮನೆ ಒಳಗಡೆ ನಿಮ್ಮ ಮಗಳೂ ಅವಳಿಗೆ ಇಬ್ರು ಶಿಫ್ಟ್ ಆಗವ್ರು ಇವತ್ತು. ಏನು ಹೇಳ್ತಿದ್ದೀಗ ನೀನು? ನನ್ನ ಮಗಳು ಆ ಕ್ಯಾಂಪೈನ್ ಮನ್ಗೋಗವಳೆ. ಅವ್ರ ಅಣ್ಣ ತಮ್ಮಂದಿರದ ಮನೆ ಇತ್ತಲ್ಲ, ಎರಡು ಮನೆ ಇದ್ವಲ್ಲ ಅಲ್ಲಿ ಈ ಕೇರಿನಾಗೆ. ಅಲ್ಲಿ ನೀ ಹೋಗ್ಬಿಟ್ಟು ಎಲ್ಲ ಸೆಟ್ಲ್ ಆಗ್ಬಿಟ್ಟವ್ರಂತೆ. ನನಗೆ ಹಂಗೇನಿಯ ಈ ವಿಮ್ಲಕ್ ಹಂಗೆ ಅಂತಿದ್ಲು. ಹೋಗ್ಬಿಟ್ಟವ್ರೆ ಬಂಗಾರಮ್ಮನ ಮಗಳೂನುವೆ ಹಂಗೆ ಒಳಿಯ ಇಬ್ರುನುವೆ ಅಂತ. ನಾನು ಇದು ಯಾಕಪ್ಪ, ಇದು ಅವ್ರ ಮನೆಗೇನು ಇರ್ಬೋದಿತ್ತಲ್ಲ, ಅಷ್ಟು ದೊಡ್ಡ ಮನೆ ಇಕ್ಕೊಂಡು ಅವಶ್ಯಕತೆ ಏನೈತೆ ಸುಮ್ಕೇನೆ ನೀ ಬ್ಯಾರೆ ಮನೆ ಮಾಡೋದು, ಅವರು ಇಟ್ಟಾಡ್ಕೊಂಡು ಬಿದ್ದವೆ ಅಂತ ಅಂದೆ. ಅಲ್ಗೂನು ಗೌರಿ ನಾವು ನಿರೇ ನಿಮ್ಮ ಸಸ್ಯದು ಅವಳು ಒಂದು ಮನೆ ತಗೊಂಡಿದ್ಲಲ್ಲ, ಆ ಮನೆಗೆ ನೀ ಹೋಗ್ಬೋದಿತ್ತು. ಅದು ಸುಮಾರಾಗಿ ನೋಡಕ್ಕೆ ಸಂದಕೈತೆ. ಆ ಕೆಂಪೈನ ಮನೆ ಏನೈತೆ ಏಳು ಬಂಗಾರಮ್ಮಕ್ಕ ಅಲ್ವೇ? ಎಲ್ಲ ಹಳೆ ಮನೆ, ಅವರೇ ಮನೆ ಖಾಲಿ ಮಾಡ್ಕೊಂಡು ಬೆಂಗಳೂರು ಕಡೆಗೆ ಹೊಂಟೋಗ್ಬಿಟ್ಟವ್ರೆ. ಅಂಥ ಮನೆಗೆ ನಿಮ್ಮ ಒಳಿಯನು ಮಗಳು ಹೋಗಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಹೇಳ್ತಿರೋದೆಲ್ಲ ನಿಜನೇನಿಯಾ? ನನಗೆ ಗೊತ್ತಿಲ್ವೇ? ಇದೇನಕ ಹಿಂಗಂದಿಯಾ? ಊರವ್ರಿಗೆಲ್ಲ ಗೊತ್ತಾಯ್ತು, ನಿನಗೆ ಗೊತ್ತಿಲ್ವೇ? ಇಡೀ ಊರವ್ರಿಗೆಲ್ಲನೂ ಈ ವಿಷಯ ಭಾಳ ಸಂದ ಗೊತ್ತು. ಎಲ್ಲವ್ರೆ ಅಂತ ಹೇಳ್ಬಿಟ್ಟು ನಂಗೆ ದೇವ್ರನೇ ಗೊತ್ತಿರಲಿಲ್ಲ. ನಾನು ಮಾತಾಡಕ್ಕಿಲ್ವಲ್ಲ, ನಾನು ಹಿಂದೆಗಡೆ ಮನೆಗೆ ಇತ್ತೀನಲ್ಲ, ಮುಂದೆಗಡೆ ಏನಾಯ್ತದೆ ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ಯಾಕೋ ಶಾನೆ ಬೇಜಾರಾಗೋಗ್ಬಿಟ್ಟಿತ್ತ. ಮನೆಯಿಂದ ಈಚೆ ಕಡೆಗೆ ಬರಲಿಲ್ಲ, ಮನೆಗೆ ಬಾಕ್ಲು ಹಾಕೊಂಡು ಸುಮ್ಮನೆ ಕುಂತ್ಕೊಬಿಟ್ಟಿದ್ದೆ ನಾನು. ಬೇಜಾರು ತಡ್ಕೊಳಕ್ಕಾಗಕ್ಕಿಲ್ಲ, ಬೇಜಾರು. ಅದಕ್ಕೆ ಸುಮ್ಮನೆ ಕುಂತ್ಬಿಟ್ಟೆ. ತಗೆ ಆಗಿದ್ದಾಗಲಿ ಅತ್ತಾಗೆ ನಾನು ಹಣೆ ಬರಹ ಇದ್ದಂಗೆ ಆಯ್ತದೆ, ಓದಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ಕ್ಯಾಪು ಕುಂತ್ಕೊಬಿಟ್ಟೆ ನಾನಂತೂ ವೆತ್ತಾಗೆ. ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆಗೈತಾ? ನನ್ನ ಮಗಳಿಗೆ ಹೇಳ್ದೆ ಆ ಬೇವರ್ಸಿ ನನ್ನ ಮಗಳು ನನ್ನ ಮಾತು ಕೇಳಲೇ ಇಲ್ಲ. ಇರು ಹೋಗ್ಬಿಟ್ಟು ಬರ್ತೀನಿ ಫಸ್ಟು. ಈ ಬಂಗಾರಿಗೂ ಮಗಳಿಗೂ ಸರಿಯಾಗಿ ಆಗೈತೆ. ಏನ್ ಮೆರೆತಿದ್ರು ಅಂತಂದ್ರೆ ಊರಾಗಿರೋದೆಲ್ಲ ನಂದೇನೇನಿಯ, ನಾವೇ ಕೋಟಿ ಕುಳ ಅಂತ ಮೆರೆತಿದ್ರು. ಈಗ ಸರಿಯಾಗಿ ಆಗೈತೆ. ಅವ್ನು ಯಾರು ಒಳಿಯ ಕರ್ಕೊಂಬಿಟ್ಟು ಬಂದು ಚೆನ್ನಾಗಿ ಯಾವುದೋ ಒಂದು ಗುಡಿಸ್ಲನಾಗಿರೋ ಮನೆಗಿಕ್ಕವನೆ. ಹಂಗೆ ಒಂದಿನ ಮೆರೆಯೋರ್ಗೆಲ್ಲನೂ ದೇವ್ರು ಹಿಂಗೆ ನೀ ಶಿಕ್ಷೆ ಕೊಡೋದು. ಹೀಗೆ ಬಂಗಾರಿಗೆ ಉರ್ದೋಗಿರ್ತದೆ. ಮೆರೆತಿದ್ಲು. ಮಗಳೇ ಮಗಳೇ, ನನಗೆ ಗೊತ್ತಿತ್ತಮ್ಮ ನೀನು ಇವತ್ತೆಲ್ಲ ನಾಳೆ ನಾನು ನೋಡಿಕೊಂಡ್ಬಿಟ್ಟು ಬತ್ತೀಗ ಅಂತ. ಹೇಳು, ನಿನ್ನನ್ನು ಅಷ್ಟೊಂದು ಇಷ್ಟಪಡ್ತೀಗ ಅಂತ ನನಗೆ ಗೊತ್ತು. ನಿನ್ನನ್ನು ಎಷ್ಟು ಇಷ್ಟಪಡ್ತೀಗ ಅಂತ ಹೇಳ್ಬಿಟ್ಟು ಬಾಬಾ ಒಳಗಡಿಕೆ. ಹೊಸ ಮನೆ ಮಾಡಿದೀವಿ ಅಂತ ಗೊತ್ತಾದ ತಕ್ಷಣ ಓಡ್ಬಿಟ್ಟು ಬಂದಿದ್ದೀಗ. ನಾವು ನಿನ್ನೇ ನೆನೆಸ್ಕೊತಾ ಇದ್ವಿ. ಈಗ ತಾನೇ ನಮ್ಮ ಮನೆಯವರು ಎಲ್ಲರೂ ಇದು ನ್ಯೂ ಇಯರ್ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಎಲ್ಲ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಬಾಬಾ ಒಳಗಡಿಗೆ ಬಾ. ಲೇ ಬಿಕ್ನಾಸಿ, ನಿನಗೇನು ಬಂದಿರೋ ದೊಡ್ಡಪ್ಪತ್ತು? ಅಯ್ಯೋ ಅಯ್ಯೋ ಅಯ್ಯೋ, ಈ ಕಿತ್ತೋಗಿರೋ ಬಿದ್ದೋಗಿರೋ ಹಂದಿ ಗೂಡಾಗಿದೆಯಲ್ಲೇ ನೀನು. ಈ ಹಂದಿ ಗೂಡಾಗಿರಕ್ಕೆ ನೀನು ಆ ಬೇವರ್ಸಿನ ಮದುವೆ ಮಾಡ್ಕೊಂಡಿದ್ದು. ನಾನು ನಿನಗೆ ಎಷ್ಟು ಹೇಳ್ದೆ, ಕೋಟ್ಯಾಧೀಶರು ನೋಡಿಕೊಂಡ್ಬಿಟ್ಟು ಬಂದಿದ್ದೆ ನಿನಗೋಸ್ಕರ. ನೀ ಇಲ್ಲ ಈ ಭಿಕ್ಷಾಧೀಶರನ್ನ ಮದುವೆ ಮಾಡ್ಕೊಂಬಿಟ್ಟು ಈ ಹಂದಿ ಗೂಡಿಗೆ ಬಂದಿದೆಯಲ್ಲೇ ನೀನು. ನಿನ್ಗೇನಾರ ಸ್ವಲ್ಪನಾರ ಮಾನ ಮರುವಾದ ಏನಾದ್ರೂ ನಿನ್ಗೈತಾ? ಸ್ವಲ್ಪನಾದ್ರೂ ಐತಾ ನಿನಗೆ? ಲೋಫರ್ ಪಡ್ಡಿ ಅಲ್ವಲೇ, ಇಂಥ ಬಾಳಕ್ಕೆ ಅಂತ ನೀನು ನಿನ್ನ ಇಷ್ಟು ಚೆನ್ನಾಗಿ ಬೆಳೆಸಿದ್ದು. ಅಮ್ಮ ನೀ ಸುಮ್ಮನೆ ಒಳಗಡಿಗೆ ಬಾಯಿಲಿ ಬಾ, ಕುಂತ್ಕ ಬಾ ಅಮ್ಮ. ಮನೆಯಾಳಿ, ಮನೆ ನೋಡಿದ್ರೆ ನೀ ಮೈಯೆಲ್ಲ ಉರಿತಾಯ್ತೆ, ಕುಂತ್ಕಬಾ ಅಂತ ಹೇಳ್ತಾಳೆ. ಲೋಪರ್ ನಡಿ ಮನ್ಗೋಗನ. ಅಯ್ಯೋ ನೀನು ಬಿತ್ರಿ, ನಿನಗೆ ಮಾನ ಮರ್ಯಾದಿಲ್ಲ ನಿಂಗೆ. ಲೋಪರ್ ಬಡ್ಡಿ ತಗೊಬಿಟ್ಟು ಬಂದು ನಡಿಯ ಮನ್ಗೋಗನ. ಲೋಫರ್ ಅನ್ನು ಕಟ್ಕೊಬಿಟ್ಟು ಇಂಥ ಬಾಳಕ್ಕೆ ಯವ್ವ ಈಗ್ಲಾಗ್ಲೋ ಬಿದ್ದೋಗ ಮನೆ ಕಣ್ಲ ಇದು. ಇನ್ನೇನು ಬಿದ್ದೋಯ್ತದೆ ಅಂತ ಅನ್ನಿಸ್ತದೆ. ಇಂಥ ಮನೆಯಾಗ ಸಂಸಾರ ಮಾಡಕ್ಕೆ ಅದು ಹೆಂಗ್ಲೇ ಒಪ್ಕೊಂಡೆ ನೀನು? ಈ ಒಳ್ಳೆ ಬಿದ್ದೋಗ ಹಂದಿಗೂಡಿದ್ದಂಗೆ ಐತಿದ್ದು. ಈ ಮನೆಯಾಗಿರಕ್ಕೆ ಒಪ್ಕೊಂಡೇನೆ. ಅವಳು ನನಗೆ ಗೊತ್ತಿದ್ದು, ಅವಳು ಬೇವರ್ಸಿ ಅವಳಲ್ಲ, ಅವಳು ಬಲಾಟ ಆಡ್ತಾಳೆ ಕಿತ್ತೋಗಿರೋ ಗೌರಿ ಅಂತ ಹೇಳ್ಬಿಟ್ಟು. ಹಂಗೇನೇ ಆಯ್ತು. ನೀನು ಬೇಕಂತ ಮನೆಯಿಂದ ಈಚೆ ಕಡೆ ಕರ್ಕೊಳ್ಳಲ್ವೇ ಅವಳು? ಅಮ್ಮ ಎಲ್ಲೂ ಇಲ್ಲ ಕಣಮ್ಮ, ನಾನೇನಿಯ ಬಂದಿದ್ದು. ಹೊತ್ತಿಗೆ ತುಂಬ ಬಲವಂತ ಮಾಡ್ತು, ಇರು ಅಂತ ಹೇಳ್ಬಿಟ್ಟು. ನಾನೇ ಇರಕ್ಕಿಲ್ಲ ಅಂತ ಬಂದೆ. ಹೊತ್ತಿಗೆ ಯಾಕಮ್ಮ ಬೈಕತ್ಯ? ಹೊತ್ತಿಗೆ ಇದ್ರಾಗ ಏನು ತೆಪ್ಪಿಲ್ಲ ಕಣಮ್ಮ. ಹೊತ್ತಿಗೆ ಪಾಪ ಎಷ್ಟು ಬಲವಂತ ಮಾಡ್ತು ಗೊತ್ತಾ? ಇರಮ್ಮಿ ಅಂತ. ನಾನೇ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ದುರಾಂಕಾರ ಮಾಡ್ಕೊಂಬಿಟ್ಟು ಬಂದಿದ್ದು ನಾನೇ. ಅಂದರೆ ಇಷ್ಟಪಟ್ಬಿಟ್ಟೇನೇ ಬಂದೆ. ಪಾಪ ಅವರೇನು ನನ್ನೇನು ಇದು ಮಾಡಲಿಲ್ಲ. ಅಲ್ಗೂ ಅಣ್ಣಯ್ಯ ದುಡ್ಡು ಕೊಡೋಕ್ಕೆಲ್ಲ ಬಂತು. ನಾನು ಇಲ್ಲ ಬ್ಯಾಡ, ದುಡ್ಡು ಪಡ್ಡು ಏನು ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕಾದೆ. ಅಬ್ಬಬ್ಬಬ್ಬಬ್ಬಬ್ಬ
ತೊಟ್ಲುನ ತೂಗದವಳೆ ಮಗನ್ ಜೂಟದವಳೆ ಎಲ್ಲ ಮಾಡ್ತಾವಳ ಅವಳು. ಲೇ ಅವಳನ್ನ ಹೆಂಗ್ ನಂಬ್ತೀಗ ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪಿಲಾನ್ ಮಾಡೋಳೆ. ಲೇ ಬಿತ್ರಿ, ನಿನಗೇನು ಗೊತ್ತಾಯ್ತದೆ, ಹೋಗಿ ಮಣ್ಮುಕ್ಕು. ಅಲ್ಲ ಕಣ್ಲೆ, ಅವಳು ನಿನಗೆ ಇಷ್ಟೆಲ್ಲ ಮಾಡ್ತಾವಳೆ ಅಂತಂದ್ರೆ ನೀನು ಯೋಚನೆ ಮಾಡು. ನೀನು ಅವಳು ಬೇಕಂತಾನೆ ನಿನ್ನ ಈಚೆ ಕಡೆ ಕಳ್ಸಿರೋದು ಆಸ್ತಿ ಎಲ್ಲ ಹೊಡ್ಕೊಳಕ್ಕೆ. ನೋಡು, ಯಾವನೋ ಬಿಕಾರಿ ಕಟ್ಬಿಟ್ಟು ನಿನ್ನ ಈಚೆ ಕಡೆಗೆ ತೊಳ್ಬಿಟ್ಲು ನಿನ್ನ. ಈಗ ನೀನು ನೋಡಿ ದೊಡ್ಡ ಬಿಕಾರಿಯಾಗಿ ಕುಂತಿದ್ಯಾ, ಅದು ಈ ಅಂದಿ ಮರಿ ಗೂಡಾಗಿದ್ದೀಗ ಅಂತಂದ್ರೆ ಯಪ್ಪ 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 ಯಪ್ಪ, ಈ ಮನೆಯಾಗಿರಕ್ಕಾಯ್ತದೇನೆ? ಎಂಥ ಸಾವುಕಾರು ಮನೆಯಾಗ ಬೆಳೆದಿರೋಳು ನೀನು. ಹೋಗಿ ಹೋಗಿ ಇಂಥ ಕಿತ್ತೋಗಿರೋ ಬಿದ್ದೋಗ ಮನೆಯಾಗಿರ್ಬೇಕು ಅಂತಂದ್ರೆ ಆಯ್ತದೇನೆ? ಏಳು ನೀನೇನಿಯ ನೋಡಮ್ಮಿ, ಇದೆಲ್ಲನೂ ಬೇಡ. ನನ್ನ ಮಾತು ಕೇಳು, ಇವ್ನನ್ನ ಬಿಟ್ಬಿಟ್ಟು ನನ್ನ ಜೊತೆ ಬಾ, ನಾನು ನೋಡ್ಕೊತೀನಿ. ಈ ಬಂಗಾರ ಮಿರಗಂಡ ನಿಂಗೆ ತೊಂದರೆನೇ ಆಗಕ್ಕಿಲ್ಲ. ಅಮ್ಮ, ಇವಾಗ ನನಗೇನಾಗೈತೆ? ನನಗೂ ಯಾವ ತೊಂದರೆನೂ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ನನ್ನ ಜೊತೆ ಇನ್ನೊಂದು 5 ನಿಮಿಷ ಕುಂತ್ಕವ ಮಾತಾಡೋಣ. ಕುಂತ್ಕ. ಹೋ, ಈ ಕಿತ್ತೋಗಿರೋ ಮಂಚದ ಮೇಲೆ ಕೂರಿಸ್ತಾಳೆ ಇವಳು. ನಾವೇನು ನಮ್ಮ ಲೆವೆಲ್ಲೇನು? ನಮ್ಮ ಲೆವೆಲ್ಗೆ ಇದೆಲ್ಲನೂ ಬೇಕಾ? ಊರು ಜನ ಎಲ್ಲ ಆಡ್ಕೊಂಡು ನಗಕ್ಕಿಲ್ವಾ? ನಮ್ಮ ಲೆವೆಲ್ಲೇನೆ, ನಮ್ಮ ಲೆವೆಲ್ಗೆ ಇದೆಲ್ಲನೂ ಹೊಂದ್ಕೊಳಕ್ಕಿಲ್ಲ. ಎಷ್ಟು ಹೇಳಿದ್ರು ನೀನು ಕೇಳಕ್ಕಿಲ್ಲ. ಇದು ನಮ್ಮ ಬೆಲೆಗೆ ಸೆಟ್ ಆಗಕ್ಕಿಲ್ಲ ಅಂದ್ರೂ ನೀನು ಕೇಳೋದಿಲ್ಲ. ನೀನು ಏನು ಮಾಡಬೇಕು ಏನು ಕತಿಯೋ ನಿನ್ಗಂತೂ. ಅಯ್ಯವ್ವ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಅವಳು ಬೇಕು ಅಂತಾನೆ ಹಿಂಗೆಲ್ಲ ಮಾಡವಳೆ ಅಂದ್ರೂ ನೀನು ಅರ್ಥನೇ ಮಾಡ್ಕೊತಾ ಇಲ್ಲ. ನೀನಂತೂ ಬೇಕಂತಾನೆ ಇಷ್ಟೆಲ್ಲನೂ ಮಾಡ್ಬಿಟ್ಟವಳು ಅವಳು. ಇವಳಿಗೆ ಯಾಕದು ಅರ್ಥ ಆಯ್ತಿಲ್ವೋ ಏನೋ ನಾ ಕಾಣೆ. ಅಮ್ಮ, ಕಾಪಿ ತಕ. ನಾನಂತೂ ನನ್ನ ಗಂಡನ ಜೊತೆ ಸೂಪರ್ ಆಗಿದ್ದೀನಿ. ನಾನಂತೂ ನಿನ್ನ ಮಗಳು ಖುಷಿಯಾಗಿರೋದು ಮುಖ್ಯನಾ, ಇಲ್ಲ ಅಂದರೆ ಒಡವೆ ವಸ್ತ್ರ ತೊಟ್ಕೊಂಡು ಕುಣಿಯೋದು ಮುಖ್ಯನಾ? ನಾವು ಸಾಧನೆ ಮಾಡ್ತೀವಿ ಕಣಮ್ಮ. ಈಗ ತಾನೇ ಬಂದಿರೋದಲ್ವ ಇಲ್ಲಿಗೆ. ನಾವು ಒಂದು ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ನಾವು ಒಳ್ಳೆ ಸಾಧನೆಯ ಮಾಡ್ತೀವಿ. ಈ ಕಾಪಿನೂ ಬೇಡ, ಏನು ಬೇಕಾಗಿಲ್ಲ ನನಗೆ. ಮೊದಲು ನನ್ನ ಜೊತೆ ಬಂದ್ಬಿಡು. ಏನು ಸಾಧನೆ ಮಾಡ್ತೀಯಾ? ಈ ಗುಡಿಸ್ಲುನಾಗೆ ಇಂಥ ಮನೆಯಾಗಿದ್ಕೊಂಡು ನೀನು ಏನೇ ಸಾಧನೆ ಮಾಡ್ತೀಯಾ? ಅಯ್ಯಯ್ಯೋ ಮಗಳೇ, ನಿಮ್ಮ ಮೊತ್ತಿಗೆ ಎಲ್ಲ ನಾಟಕ ಆಡ್ಬಿಟ್ಟವಳು ನಿನ್ನ ಹತ್ರ ಅಂತೂ. ಫುಲ್ ನಾಟಕದವಳು ನಿಮ್ಮ ಮೊತ್ತಿಗೆ ಅಂತೂ. ಅವಳನ್ನ ಮಾತ್ರ ನಾನು ಜನ್ಮ ಇರೋ ಗಂಟು ನಂಬಕ್ಕಿಲ್ಲ ಅಂತೂ. ನಿನಗೆ ಸರಿಯಾಗಿ ತಿರುಪ್ತಿ ನಾಮ ಉಂಡೆ ನಾಮ ಹಾಕ್ಬಿಟ್ಟು ನಿನಗೆ ಸರಿಯಾಗಿ ಯೂಸ್ ಮಾಡ್ಕೊತಾವಳೆ ಬಿಡು. ಅಯ್ಯೋ ಬಿತ್ರಿ ನಾ ಬಡಿಯ, ಅವಳಿಗೊಂದು ಗತಿ ಕಾಣಿಸ್ಬೇಕಲ್ಲ. ಏನು ಮಾಡೋದು? ಅಮ್ಮ, ನಾನೊಂದು ಮಾತು ಹೇಳ, ಜೀವನದಾಗೆ ದುಡ್ಡೇ ನಿನಗೆ ಮುಖ್ಯ ಅಲ್ಲ. ಇರಬೇಕು ಜೀವನದಾಗ ದುಡ್ಡು, ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇರಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ನೀನು ಸುಮ್ಕೆ ನೀನಿಯ ಅದೇನೋ ಅಂತಾರಲ್ಲ, ನೆಮ್ಮದಿ ಇಲ್ದಿರೋ ಜೀವನಕ್ಕೆ ನೀನು ಕೋಟಿ ಕೋಟಿ ದುಡ್ಡು ಇಟ್ಕೊಂಡು ಏನಾಗಬೇಕು? ನನ್ನ ಮೊದಲನೇ ಗಂಡ 420 ನನ್ನ ಮಗ, ಅವನು ಎಷ್ಟೆಲ್ಲ ಮಾಡೋದಂತ ನಿನಗೂ ಗೊತ್ತು ನನಗೂ ಗೊತ್ತು. ಅಂತ ನನ್ನ ಮಗನ ಕಟ್ಕೊಳ್ಬೇಕಿನ ಅಮ್ಮ. ನಾನು ಕಷ್ಟಪಟ್ಟು ದುಡಿತೀನಿ, ಕೂಲಿ ಮಾಡಾದ್ರೂ ನೀನು ಸಾಕ್ತೀನಿ ಅಂತಾನೆ ಕಣಮ್ಮ ನನ್ನ ಗಂಡ. ಅಯ್ಯೋ ಗಂಡ 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 ಮಾಡೋಳೆ ಎಲ್ಲ ಪಿಲಾನ್ ಮಾಡ್ಬಿಟ್ಟವಳು ಕಣ್ಮಗಳೇ. ಅವಳಲ್ಲ ಅವಳು ಗೌರಿ, ನಿಮ್ಮ ಹೊತ್ತಿಗೆ ಎಲ್ಲ ಪಿಲಾನ್ ಮಾಡ್ಬಿಟ್ಟವಳೆ. ನಿನ್ನ ಮನೆಯಿಂದ ಓಡಿಸ್ಬೇಕು, ಯಾವನ್ಗನ ಬೇವರ್ ಸಿಕ್ಕೊಟ್ಟು ಮದುವೆ ಮಾಡಬೇಕು ಅಷ್ಟೇ ಏನೇ ತಲೆಯಾಗಿದ್ದು. ಯಾರೋ ಬೇವರ್ ಸಿಕ್ಕೊಟ್ಬಿಟ್ಟು ಮದುವೆ ಮಾಡಿದ್ಲು, ಮನೆ ಬಿಟ್ಬಿಟ್ಟು ಓಡಿಸ್ಬಿಟ್ಲು ನಿನ್ನ. ಈಗ ಅವಳಲ್ಲಿ ನೆಮ್ಮದಿಯಾಗ ಅವಳೆ. ಅವಳನ್ನ ಬಿಡಕ್ಕಿಲ್ಲ ನೋಡು, ಗ್ರಾಚಾರ ಬಿಡಿಸ್ತೀನಿ. ಆಸ್ತಿ ಎಲ್ಲ ಹೊಡಿಯಕ್ಕೆ ಪಿಲಾನ್ ಮಾಡೋಳಲ್ಲ, ನಾನು ಅದನ್ನೆಲ್ಲ ಬಿಡಕ್ಕಿಲ್ಲ. ನಾನು ನೋಡ್ಕತೀನಿ. ಓ ಅತ್ತೆ, ಚೆನ್ನಾಗಿದ್ದೀರಾ? ತಂದ್ರೆ ಚಿಕನ್ನು ತಗ ತಂದೀವ್ನಿ. ನಮ್ಮ ಅಮ್ಮರಿ ಮನೆ ಮಾಡಿರೋದು ಗೊತ್ತಿಲ್ವಲ್ಲ, ಅದಕ್ಕೆ ಸುಮ್ಮನೆ ಬಂದೈತೆ ಮಾತಾಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು. ನಿನಗೆ ಬೇರೆ ಯಾವ ಮನೆಯೂ ಸಿಗ್ಲಿಲ್ವೇನಾ? ಈ ಕಿತ್ತೋಗ್ರ ಮನೆಯ ಮಾಡಿದ್ಯಲ್ಲ. ನನ್ನ ಮಗಳು ಇಂಥ ಮನೆಯಾಗಿ ಬಾಳ್ಬೇಕು ಅಂತಂದ್ರೆ ಏನು ಅರ್ಥ? ನನ್ನ ಮಗಳಿಗೆ ಇಂಥ ಮನೆಯಾಗಿದ್ದು ಅಭ್ಯಾಸನೇ ಇಲ್ಲ. ಅವಳಿಗೆ ಕಷ್ಟ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಅಂತದ್ರಾಗೆ ಈ ಕಿತ್ತೋಗಿರೋ ಮನೆಯ ಕರ್ಕೊಬಿಟ್ಟು ಬಂದ್ಬಿಟ್ಟು ನನ್ನ ಮಗಳು ಇರಿಸ್ಕೊಂಡಿದ್ಯಲ್ಲ. ನಿನಗೆ ಆ ಕಿತ್ತೋಗಿರೋ ಗೌರಿ ಹೇಳ್ಕೊಟ್ಲಾ? ಮನೆ ಬಿಟ್ಬಿಟ್ಟು ಹೋಗುವಂತ ಗೌರಿ ಹೇಳಿದ್ಲಿಲ್ಲ? ಹೇಳು, ಪಾರ್ಕ್ಗೆ ತಗೊಂಡೋಗ ಗೌರಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಅತ್ತೆ, ನನಗೆ ಯಾರೂ ಹೇಳಿಲ್ಲ. ನಾನು ಇವಳೇನೇ ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದು. ನಾವೇನೇನೇ ಜೀವನ ಮಾಡ್ಕೋಬೇಕು, ನಾವೇ ಜೀವನ ರೂಢಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಏನಾದರೂ ಬೇರೆ ಕೆಲಸ ಏನಾದರೂ ಮಾಡಿಬಿಟ್ಟು ಚೆನ್ನಾಗಿ ದುಡಿಬೇಕಲ್ವಾ? ಅಮ್ಮ, ನಾಳೆ ಹೊಸ ವರ್ಷ ಕಣಮ್ಮ. ನಾವೆಲ್ಲ ಖುಷಿಯಾಗಿರೋ ಟೈಮಾಗ ನೀನು ಜಗಳ ಕಿತ್ತಾಡ್ಕೊಳ್ಳೋದು ಇದೆಲ್ಲ ಬೇಕಾ? ನೋಡು, ಚಿಕನ್ ಎಲ್ಲ ತಂದವ್ರೆ. ಇವಾಗೆಲ್ಲ ಬಿರಿಯಾನಿ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ರಾತ್ರಿ ಎಲ್ಲ ಎಂಜಾಯ್ ಮಾಡೋಣ ಕಣಮ್ಮ. ಸುಮ್ಮನಿರಮ್ಮ, ನೀನು ಜಗಳ 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 3 ಹೊತ್ತು ಜಗಳ ಮಾಡಬೇಡ. ಹೊಟ್ಟೆ ಉರಿಯಲ್ವ ಮಗಳೇ? ನೀನೇನೇ ಹೇಳು, ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳ್ಬಿಟ್ಟು ನೀವು ನಂಗೆ ಬೆಳೆಸಿದ್ದೀನಿ ನಾನು. ಅಂಥದ್ರಾಗೆ ಆ ಗೌರಿ ಎಂಥ ಕೆಲಸ ಮಾಡ್ಬಿಟ್ಲು. ಇವ್ನು ಯಾವನಿಗೂ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ನಿನ್ನ ಬಾಳನ್ನ ಹಾಳು ಮಾಡ್ಬಿಟ್ಲಲ್ಲ. ಆದರೂ ನೀನು ಇಂಥ ಮನೆಯಾಗಿರೋದು ನಂಗೆ ಇಷ್ಟ ಇಲ್ಲ. ನೀನು ಮದುವೆ ಮಾಡ್ಕೊಂಡಿದ್ಯಾ, ನಾನು ಒಳಿಯ ಅಂತ ಅವನು ಒಪ್ಕೋಬೇಕು. ಆದರೆ ಏನು ಮಾಡ್ತೀಯಾ? ನನಗಂತೂ ಒಂಥರ ಬೇಜಾರಾಯ್ತದೆ. ನೀನು ಹಿಂಗೆ ಕಷ್ಟ ಆಗಿರೋದು ನೋಡ್ಬಿಟ್ಟು ನನ್ನ ಕೈಲಿ ಸಹಿಸೋಕ್ಕಾಯ್ತಾ ಇಲ್ಲ ಮಗಳೇ ನನಗೆ. ಅವಳೇನೋ ಅಲ್ಲ ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರೋ ಮನೆಯಾಗವಳೆ. ಆದರೆ ನೀನು ನಿನ್ನ ಬಾಳು ಹೆಂಗಾಯ್ತು ನೋಡ್ದಾ? ಅದಕ್ಕೆ ನನಗೆ ಸ್ಯಾನೇ ಬೇಜಾರಾಯ್ತಿರೋದು ಅಂತ ಹೇಳಿದ್ರೆ ಏನು ಮಾಡೋದು ಅಂತ ನನಗೆ ಅರ್ಥ ಆಯ್ತಿಲ್ಲ. ನಾನು ಇದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ನಿನಗೆ ಅನ್ಯಾಯ ಆಗಿರೋದನ್ನ ನಾನು ಸಹಿಸೋದೇನೇ ಇಲ್ಲ. ನೋಡ್ಲಾಳಿಯ, ಏನೋ ನನ್ನ ಮಗಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡವಳೆ. ಆದರೆ ನನ್ನ ಮಗಳಿಗೊಂಚೂರು ಕಷ್ಟ ಹಾಕ್ಕೊಡ್ದು. ರಾಣಿ ಥರ ನೋಡ್ಕೋಬೇಕು ನನ್ನ ಮಗಳನ್ನ ಅಷ್ಟೇನೇನಿಯ. ಸರಿ ಹೇಳಿಯತ್ತೆ, ಆಯಿತು. ಸರಿ, ಈ ಮನೆಯಾಗಿರೋ ಅವಶ್ಯಕತೆ ಏನಿಲ್ಲ. ನನಗೆ ಅಂತ ಮನೆ ಬಿಟ್ಕೊಟ್ಟವನು ನನ್ನ ಗಂಡ ಹಿಂದೆಗಡೆ ಮನೆಯ. ಆ ಮನೆಗೆ ನೀವು ಹೋಗ್ಬಿಟ್ಟು 3 ಜನ ಇರೋದು ನೋಡಿರಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇದು ಮಾಡ್ಬಿಟ್ಟು ಏನು ಪ್ರಯೋಜನ? ಇಲ್ಲಿದ್ದು ನಡೀರಿ ಹೋಗಿ ಅದೇ ಮನೆಗೆ ಇರೋಣ. ಆ ಮನೆ ಹೊಸಿ ನೋಡಕ್ಕೆ ಸಂದಕೈತೆ. ಈ ಮನೆ ಒಳ್ಳೆ ಕಿತ್ತೋಗಿರೋ ಹಂದಿ ಮನೆ ಗೂಡಿದ್ದಂಗೆ ಐತೆ. ಬ್ಯಾಡ, ನಂಗೆ ಇಷ್ಟ ಇಲ್ಲ. ಈ ಮನೆಯಾಗ ನನ್ನ ಮಗಳಿದ್ರೆ ನನ್ನ ಬೆಲೆ ಏನಾಗಕ್ಕಿಲ್ಲ ನನ್ನ ಮಗಳದು. ನಡೀರಿ ಎತ್ಕೊಳ್ಳಿ, ಏನೇನೈತೆ ಲಗೇಜು ಗಿಗೇಜ್ ಎಲ್ಲ ಎತ್ಕೊಳ್ಳಿ. ನಮ್ಮ ಮನೆಗೆ ನೀವು ಕರ್ಕೊಂಡೋಯ್ತೀನಿ. ಇಲ್ಲ ಅತ್ತೆ ಬೇಡ,
ನಾವು ಯಾರ ಮನೆಗೂ ಇರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾರ್ಯಾರ ಮನೆಗೂ ಇರೋ ಅವಶ್ಯಕತೆ ನಮಗಿಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋ ಉದ್ದೇಶ ಅಷ್ಟೇನೆ. ನನಗೆ ಯಾರ್ದೋ ದುಡ್ಡು ಕಟ್ಕೊಂಡು ಇನ್ನೊಬ್ರು ಮನೆ ಕಟ್ಕೊಂಡು ನನಗೆ ಅವಶ್ಯಕತೆನೇ ಇಲ್ಲ. ಸರಿನಾ? ನೀವು ಟೆನ್ಷನ್ ತಗೋಬೇಡಿ. ಈ ಮನೆಗೇನೆ ನಾವು ಖುಷಿಯಾಗಿರ್ತೀವಿ. ಮನೆ ಚಿಕ್ಕದಾದ್ರೂ ನಾವು ಖುಷಿಯಾಗಿದ್ದೀವಲ್ಲ, ಅದು ಮುಖ್ಯ ಅತ್ತೆ. ನೀನ್ ಪುರಾಣ ಎಲ್ಲ ದಾರೆಗೋಗ ದಾಸ ಹಿಂಗೆ ಹೇಳು, ನನ್ಗೆಲ್ಲ ಹೇಳದ್ ನೀನು. ನೀನ್ ನನ್ನ ಮಗಳಿರೋದಿಲ್ಲ. ಮಗಳೇ ನೀ ಸುಮ್ಮನೆ ಬಾ, ಅವನು ಆಮೇಕಿಂದ ಬರ್ತಾನೆ. ನಾನು ಹಿಂಗೆ ಗಂಡನ ಬಿಟ್ಬಿಡು ಅಂತ ಹೇಳ್ತಿಲ್ಲ, ನಮ್ಮ ಮನೆಗೆ ಬಂದು ಸೆಟ್ಲ್ ಆಗು ಅಂತ ಹೇಳ್ತಾ ಇದ್ದೀನಿ. ಅಮ್ಮ, ಈಗ ನನಗೆ ಮದುವೆ ಆಗೈತೆ. ನನ್ನ ಗಂಡ ಹೆಂಗೆ ಹೇಳಿದ್ರೆ ಹಂಗೇನೆ ನೀಯ. ನನ್ಗೆ ಇವಾಗ ನಂದು ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ನನ್ನ ಗಂಡನ ಇಷ್ಟನೇ ನೀಯ, ನನ್ನ ಇಷ್ಟ. ಸರಿನಾ? ಈಗ ನಂದು ಅಂತ ಹೇಳ್ಬಿಟ್ಟು ಏನಾರು ಐತೆ ಹೇಳು ನೋಡು. ಈಗ ನಂದು ಅಂತ ಏನೂ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಇಷ್ಟ ಇಲ್ಲ. ಈ ಮನೆಯಾಗ ನನಗೆ ಯಾವ ತಾಪತ್ರ ಏನೂ ಇಲ್ಲ ಕಣಮ್ಮ. ನಾನು ಖುಷಿಯಾಗಿದ್ದೀನಿ ಅಷ್ಟೇ ನೀಯ. ರೀ, ಎಲ್ಲರೂ ನಿಮ್ಮ ಫ್ರೆಂಡು ಏನೇನೋ ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತರಲಿಲ್ವೇ? ಇಲ್ಲಿ ಸಿಗ್ಲಿಲ್ಲ. ಅದೇನೋ ಮುಂದೆಗಡೆ ಅದು ಯಾವುದೋ ಊರಾಗ ಅದೇನೋ ಸಿಕ್ತದಂತ ಪಕ್ಕದಾಗೆ ಅಲ್ಲಿ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ ಅಂತಂದ್ರು. ಇವತ್ತೆಲ್ಲ ನಾಳೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಇವತ್ತಂತೂ ಫುಲ್ಲು ಎಲ್ಲಾನು ಫುಲ್ಲು ಖಾಲಿ ಖಾಲಿ ಖಾಲಿ. ಕೊತ್ತಂಬರಿ ಸೊಪ್ಪೇ ಇರಲಿಲ್ಲ, ಅದು ಕಳಿಸಿದ್ದೀನಿ ಸಿಟಿ ಕಡೆ. ಹೋಗ್ಬಿಟ್ಟು ಅವ್ನು ತಗೊಬಿಟ್ಟು ಬರ್ತಾನೆ. ಚಿಕನ್ ಎಲ್ಲ ತೊಳ್ಕೊಂಡು ಉಳ್ದಿರೋದು ಏನಾರ ಬೇಕೋ ಎಲ್ಲ ಹೊಂದಿಸ್ಕೊತಾ ಇರು. ಅಷ್ಟರೊಳಗಡೆ ಅವನು ಬಂದ್ಬಿಡ್ತಾನೆ. ಹೌದಾ? ಎಷ್ಟು ಜನಕ್ಕೆ ಮಾಡಲಿ? ನನಗೆ, ನಿಮಗೆ, ನಮ್ಮ ಅಮ್ಮಂಗೆ, ಹಂಗೆ ನಿಮ್ಮ ಫ್ರೆಂಡ್ಗೆ 4-5 ಜನಕ್ಕೆ ಮಾಡ್ಬಿಡ್ತೀನಿ. ಯಾರನ್ನ ಒಬ್ರು ಬಂದ್ರೂ ಇರಲಿ ಅಲ್ವೇ? ಹ್ಞೂ, ಸರಿ, ನಾನು ಹಂಗೆ ಬೇಕ್ರಿಗೆ ಚಿಕ್ಕ ಕೇಕ್ ಹೇಳಿದ್ದೆ. ಹೋಗ್ಬಿಟ್ಟು ಹಂಗೆ ಕೇಕ್ ತಗೊಬಿಟ್ಟು ಬರ್ತೀನಿ. ಹ್ಞೂ, ಅರ್ಧ ಕೆಜಿ ಸಾಕು ರೀ. ಸುಮ್ಕೆ ದುಡ್ಡೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ನಾವು ಇದು ಮಾಡೋದಕ್ಕೆ. ಅರ್ಧ ಕೆಜಿ ತಗೊಂಬಿಟ್ಟು ಬನ್ನಿ ಸಾಕು. ಸರಿ. ಲೇ 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 ಇಲ್ಲಿ ಬೀದಿಗೆ ಬಂದು ಬೀದಿನಾಗ ನಿಂತ್ಕೊಂಡಿದ್ದೀಗ. ಆದ್ರೂ ನಿಂಗೆ ಕೇಕು ಗೀಕು ಒಂದು ಹೊಸ ವರ್ಷ ಚಿಂತೆ ನಿಂಗೆ. ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ವರ್ಷ ಹೊಸ ವರ್ಷದಾಗೆ ಈ ವರ್ಷ ನೆನೆಯ ಒಂಥರ ಖುಷಿಯಾಗಿರೋದು ನಾನು ಅಂತಂದ್ರೆ ನಿಜವಾಗೂ ನಾನು ಖುಷಿಯಾಗಿದ್ದೀನಿ ಕಣಮ್ಮ. ಅಯ್ಯೋ, ಯಾವ ವರ್ಷನೂ ನಾನು ಖುಷಿಯಾಗಿರಲಿಲ್ಲ ಕಣಮ್ಮ. ಈ ವರ್ಷ ಏನೋ ಇವ್ರು ತುಂಬ ಒಳ್ಳೆಯವರು ಕಣಮ್ಮ, ತುಂಬ ಸಂತಾಗ ನೋಡ್ಕೊತಾರೆ ಕಣಮ್ಮ ನನ್ನ. ಅದಕ್ಕೆ ನಾನಂತೂ ಫುಲ್ಲು ಖುಷಿಯಾಗಿದ್ದೀನಿ ಕಣಮ್ಮ. ಇಷ್ಟು ವರ್ಷ ಯಾವ ಖುಷಿನೂ ನನ್ನ ಜೀವನದಾಗ ಇರಲಿಲ್ಲ. ಅಮ್ಮ, ಎಲ್ಲೂ ಹೋಗ್ಬೇಡ, ಚೆನ್ನಾಗಿ ಬಿರಿಯಾನಿ ಮಾಡ್ತೀನಿ, ತಿನ್ನಿವಂತೆ. ಓ, ಹಾಗೆ ನಿನ್ನ ಮಕ್ಕ ದ್ವಾಸೆ ಒಯ್ಯ. ಮಾಡ್ತಾಳೆ. ಇದ್ದೋರಿದ್ರದೋಳು ಮಾಡ್ಬಿಟ್ಟಲ್ಲ ಎಲ್ಲನೂ ಇಂಥ ಮನೆಗೆ ಬಂದು ಕುಂತ್ಕೊಂಡಿದ್ದೀಗಲ್ಲ. ನೀನು ಸುಮ್ಮನೆ ಇದ್ರು ನಾನು ಸುಮ್ಮನೆ ಇರಕ್ಕಿಲ್ಲ. ನಿನ್ನ ಜೀವನ ಸೆಟ್ಲು ಮಾಡ್ಸೋದು ನನ್ನ ಜವಾಬ್ದಾರಿ. ಇರೋಳೊಬ್ಳು ಮಗಳನ್ನ ಬೀದಿಗೆ ಬಿಡಕ್ಕಾಯ್ತದ? ನಿನ್ನ ತಲೆನಾಗಂತೂ ಬುದ್ಧಿ ಇಲ್ಲ ಅಂದರೆ ನನ್ನ ತಲೆನಾಗೂ ಬುದ್ಧಿ ಇರಕ್ಕಿಲ್ವಾ? ನಿನ್ನ ಜೀವನ ಹೆಂಗೆ ಸೆಟ್ಲು ಮಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಡಿಸ್ತೀನಿ ನಾನು. ನೀನು ಬಿಟ್ಬಿಡಕ್ಕಾಯ್ತದ? ಎತ್ತು ಮಗಳು ಅಂತಂದಮೇಲೆ ಹಂಗೆಲ್ಲ ಕಷ್ಟದಾಗಿದ್ದಾಗೆಲ್ಲ ಬಿಡಕ್ಕಾಯ್ತದ? ನಾನು ಏನು ಮಾಡಬೇಕು ಅದು ನನಗೆ ಗೊತ್ತು ಬಿಡು, ನೋಡ್ಕೊತೀನಿ. ಫಸ್ಟು ಬಿರಿಯಾನಿ ತಿನ್ನಿವಂತೆ ಸುಮ್ಮನಿರಮ್ಮ. ನೀನು ಸುಮ್ಮನೆ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಬೇಡ. ನನ್ನ ಮಗಳು ಜೀವನನ ನಾನೇ ಸರ್ ಮಾಡಬೇಕು. ಇನ್ಯಾರು ಸರ್ ಮಾಡಕ್ಕೆ ಬರಲ್ಲ.